ಸ್ಕೇಟಿಂಗ್ ಮಾಡ್ತಾಳೆ. ಪಯ್ಯ ಇದು ಅಕ್ಕಿ ಎಲ್ಲ ಹಾಕಿದ್ದೀವಿ. ಮಾವಿನಕಾಯಿ ತಿನ್ನೋರಿಲ್ಲ. ಎಷ್ಟು ಕ್ಲೀನ್ ಮಾಡ ಚೆನ್ನಾಗಿದೆ ಅಂತೆ, ನೀವು ಟ್ರೈ ಮಾಡಿ. ಹಲೋ ಫ್ರೆಂಡ್ಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸಿಂಪಲ್ಲಾಗಿ ರೈಸ್ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಹಾಗೆ ನಿಮಗೆ ರೆಸಿಪಿನೂ ಶೇರ್ ಮಾಡ್ತೀನಿ. ತುಂಬ ಲಾಂಗಾಗಿ ಏನು ಶೇರ್ ಮಾಡಲ್ಲ, ಕ್ವಿಕ್ಕಾಗಿ 2 ನಿಮಿಷದಲ್ಲಿ ಶೇರ್ ಮಾಡಿ ಹೇಗೆ ಮಾಡೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಮಕ್ಕಳ ಟಿಫನ್ ಬಾಕ್ಸಿಗೆ ಸಿಂಪಲ್ಲಾಗಿ ಮಾಡ್ಕೊಬೋದು. ಸೊ ಬನ್ನಿ. ಇನ್ನು ನನ್ನ ಮಕ್ಕಳು ನೋಡಿ ಎದ್ದಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಲಗಿದ್ದಾರೆ. ಸೊ ನಾನು ಇವಾಗ ನಮ್ಮ ಯಜಮಾನ್ರ ಕೆಲಸ ಆಯ್ತಲ್ವಾ, ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು. ಸೊ ಇವಾಗ ನಾನು ಮಾಡ್ತೀನಿ. ಬಾಮ್ಮ ಗುಜ್ಜು, ಅವ್ರ ಊರಿಂದ ಬಂದಿದ್ದಾರೆ. ಅವ್ರಿಗೆ ಒಂದು ಕೆಲಸ ಕೊಟ್ಟಿದ್ದೀನಿ. ಕಬೋರ್ಡ್ ಎಲ್ಲ ಬಟ್ಟೆಗಳೆಲ್ಲ ಕದ್ರಿ ಕಿಚಡಿ ಮಾಡಿಕ್ಕವ್ರೆ. ಸೊ ಅವ್ರವ್ರ ಕಬೋರ್ಡ್ನ ಕ್ಲೀನ್ ಮಾಡಬೇಕು. ಬೆಳಗ್ಗೆನೇ ಕೊಟ್ಟಿದ್ದೀನಿ. ಇವತ್ತು ಬೆಂಗಳೂರು ಹೋಗ್ಬೇಕು ರೇಷನ್ ಕಾರ್ಡ್ ಮಾಡಿಸೋದಕ್ಕೆ. ಸೊ ಬೇಗ ಎಲ್ಲ ಕೆಲಸ ಮಾಡ್ಕೊಬೇಕು 10 ಗಂಟೆ ಅಷ್ಟೊತ್ತಿಗೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಫಿನಿಶ್ಡ್ ಆಗುತ್ತೆ ಅಂತೇಳಿ ಅವರಿಬ್ಬರಿಗೆ ಆ ಕೆಲಸ ಕೊಟ್ಟು ಇವಾಗ ನಾನು ಟಿಫನ್ ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋಣ. ಎಣ್ಣೆ, ಮಸಾಲೆ ಐಟಮ್, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನೀರು ಹಾಕಿ, ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ನೀರು ಹಾಕ್ಕೊಂಡು ಕುದಿ ಬಂದಮೇಲೆ 1 ವಿಸಿಲ್ ತೊಗೊಂಡ್ರೆ ಸಿಂಪಲ್ಲಾಗಿ ರೈಸ್ ಬಾತ್ ರೆಡಿ ಆಗುತ್ತೆ. ಮಸಾಲೆ ಬಂದು ಗರಂ ಮಸಾಲ, ಒಂಚೂರು ಧನಿಯಾ ಪುಡಿ ಹಾಕ್ಕೊತೀನಿ ಅಷ್ಟೇ. ಅಕ್ಕಿ ಎಲ್ಲ ಹಾಕಿದ್ದೀವಿ. ಇವಾಗ ಕುದಿ ಬಂದೈತೆ. ಕ್ಲೋಸ್ ಮಾಡಿ 1 ವಿಸಿಲ್. ಎಷ್ಟು ಕ್ಲೀನ್ ಮಾಡಿದ್ಯಾ? ಅಷ್ಟೇನಾ? ಫೋಲ್ಡ್ ಮಾಡಿರೋದು. ಏನು ಮಾಡ್ತಾಯಿದ್ಯಾ? ಬೇಗ ಮಾಡು. ನಂಗೆ ಸುಸ್ತಾತೈ. ಏನೋ 4 ಬಟ್ಟೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೊರ್ಚಿದಕ್ಕೆ ಸುಸ್ತಾಯ್ತಾ? ನಾನೆಲ್ಲ ಮೊರ್ಚಿಟ್ಟಾಗ ಒಂದೊಂದೇ ಎತ್ಕೊಳಕ್ಕಾಗಲ್ಲ. ಏನು ಕೆತ್ಕಿ ಇಕ್ಕೋದು ನೀವು? ಹಾಂ, ಇದು ಯಾರು ಕೊಡ್ಲಿ ಹೇಳು? ಯಾರಿಗೂ ಕೊಡಬೇಡ, ನೀನು ಯಾಕೋ. ನೋಡಿ ಫ್ರೆಂಡ್ಸ್, ಇನ್ನು 4 ಬಟ್ಟೆ ಮುಚ್ಚೋಳಷ್ಟೇ. 4 1 2 3 4 5 6 7. 7 ಬಟ್ಟೆ. ಇನ್ನೂ ಇಲ್ಲೆಲ್ಲ ಉಡ್ಡೆ ಹಾಕೊಂಡಿದ್ದಾಳೆ ನೋಡು. ಎಷ್ಟದು? 7 8 9 10 11 12. ಆಯಿತು, ಬೇಗ ಎಲ್ಲ ಮರ್ಚು. ಮರ್ಚು. ನಾನು ಮರ್ಚಲ್ಲ, ಇದು ನಿಂಗೆ ಪನಿಷ್ಮೆಂಟು. ಹೆಲ್ಪ್ ಮಾಡ್ಬಾ. ಯಾಕೆ ಮಾಡ್ಬೇಕು ನಾನು? ನಿಂಗೆ ಪನಿಷ್ಮೆಂಟು. ಬರೀ ಇಂಥದೆಯ. ಇದು ನೋಡಿ, ಕೆಳಗಡೆ ಇರೋದು ನನ್ನ ಮಗಂದು. ಅವನು ಸ್ವಲ್ಪ ಎಲ್ಲ ಕೆತ್ತಿಗಿಟ್ಟಾನೆ. ಇಲ್ಲಿರೋವೆಲ್ಲ ನಂದೆಲ್ಲ ಕ್ಲೀನ್ ಆಗೈತಿ. ಸರಿ, ಬೇಗ ಮಾಡಿ. ಫೈನಲಿ ಎಲ್ಲ ನಾನು ಹೆಲ್ಪ್ ಮಾಡಿದ್ದಕ್ಕೆ ಫೋಲ್ಡಿಂಗ್ ಮಾಡಿ ಎತ್ತಿಟ್ಟಿದ್ದಾಯ್ತು. ಎಲ್ಲ ಈ ಕಡೆ ಬಾ. ನೋಡಿ, ಫೋಲ್ಡಿಂಗ್ ಮಾಡಿ ಇದು ಎತ್ತಿಕ್ಬೇಕು. ಮತ್ತೆ ಎಲ್ಲ ಫೋಲ್ಡಿಂಗ್ ಮಾಡಿ ಎಲ್ಲ ನಾನು ಮರ್ಚ್ಕೊಟ್ಟಿದ್ದಕ್ಕೆ. ಇಲ್ಲ ಅಂದರೆ ಇನ್ನೂ 2 ಅವರ್ ಮಾಡ್ತಾ ಇದ್ಲು ವಿಷ್ಣುಪ್ರಿಯ. ಅಲ್ಲ ಬಜ್ಜ. ಇವಾಗ ನನ್ನ ಮಗಂದು ನಾನೇ ಸ್ವಲ್ಪ ಕ್ಲೀನ್ ಮಾಡೋಣ ಅನ್ಕೊತಾ ಇದ್ದೀನಿ. ಇವಳ್ದು ಕ್ಲೀನ್ ಮಾಡಿದ್ದಾಯಿತು. ಸೊ ಮಗದು ನಾನೇ ಮಾಡಿ. ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಒಂದೇನು ಜಾಸ್ತಿ ಇಲ್ಲ, ಮೇಲೆ ಇರೋದು ಮಾತ್ರ ಒಂದು ಸ್ವಲ್ಪ. ಎಲ್ಲ ಈ ಕಡೆ ಬಾ. ಒಂದು ಸ್ವಲ್ಪ ನೋಡಿ ಕೆತ್ಕಿದ್ದಾನೆ. ಸೊ ಹಾಗಾಗಿ ಅದನ್ನು ಮಾತ್ರ ನಾನೇ ಫೋಲ್ಡಿಂಗ್ ಮಾಡ್ತೀನಿ. ಆಯ್ತಾ ನಿಂದೆಲ್ಲ? ಆತ ಐತೆ. ಎತ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ನೋಡಿ ಬೇಗ. ಟಿಫನ್ ಆಗಿದೆ. ಇಜಿಲೆಲ್ಲ ತಣ್ಣಗಾಯ್ತು. ವಿಷ್ಣುಪ್ರಿಯಾಗೆ ಹೊಟ್ಟೆ ಹಸುವಂತೆ. ಸೊ ಅವಳಿಗೆ ಸರ್ವ್ ಮಾಡೋಣ. ನೋಡಿ, ಬಾತ್ ರೆಡಿಯಾಗಿದೆ.
ಬೆಳಿಗ್ಗೆ ಅದು ಬೆಳಗ್ಗೆ ತುಪ್ಪ ಹಾಕೊಂಡ್ರೆ ಆಹಾ. ತುಪ್ಪ ಎಲ್ಲ ಹಾಕಿದ್ದೀನಿ, ತಿನ್ನು. ನಮ್ಮ ಯಜಮಾನ್ರು ತಿಂದಿಲ್ಲ, ಹಂಗೆ ಹೋದ್ರು. ಅವ್ರು ಫೋನ್ ಕಾಲ್ಗಳೆಲ್ಲ ಜಾಸ್ತಿ ಬಂತು, ನೋಡು ಓಡೋದು. ಟಿಫನ್ ತಿಂದಿರ. ಸರಿ ಇಟ್ಕೊತೀನಿ. ತುಂಬ ಚೆನ್ನಾಗಿ ಬಂದಿದೆ, ಸ್ಮೆಲ್ ಕೂಡ ಗಮ್ಮತ್ತೆ. ನಾನು ಮಸಾಲ ಏನೂ ಹಾಕಿಲ್ಲ, ಜೀರಾ ಪೌಡರ್ ಮಾತ್ರ ಹಾಕಿದೆ. ನಿಮಗೆ ಧನಿಯಾ ಪುಡಿ ಗರಂ ಮಸಾಲ ಹಾಕ್ಕೊತೀನಿ ಅಂತ ಹೇಳಿದ್ನಲ್ವ, ಹಾಕಿಲ್ಲ. ಜಸ್ಟ್ ಜೀರಾ ಪೌಡರ್ ಮಾತ್ರ ಹಾಕಿ ಮಾಡಿದೆ. ತಿನ್ನೋಡು ಬುಜ್ಜಿ ಹೆಂಗೈತೆ. ಚೆನ್ನಾಗಿದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಚೆನ್ನಾಗಿದೆ ಅಂತೆ, ನೀವು ಟ್ರೈ ಮಾಡಿ. ಹೂ ಸ್ಟಾಪ್ಡ್ ಯು? ಎಲ್ಲ ಮರ್ಚಿಟ್ಟಿದ್ದೀವಿ ನೋಡಿ, ಎಲ್ಲ ಮುರ್ಚಿದಾಯಿತು. ಇವಾಗ ಹೋಗಿ ಟಿಫನ್ ಮಾಡಿ ಬೇಗ ಬೇಗ ರೆಡಿ ಆಗ್ತೀರಿ. ಟಿಫನ್ ಮಾಡ್ತಾ ಇದ್ದೀರಿ. ನನ್ನ ಮಗನು ಫ್ರೆಶ್ ಅಪ್ ಆಗಿ ಬಂದಿದ್ದಾನೆ. ವಾವ್ ಚಿನ್ನು, ಸೂಪರಾಗಿ ಕಾಣಿಸ್ತಾ ಇದೆಯಾ? ಹೆಂಗೈತೆ ಟಿಫನ್ನ? ಚೆನ್ನಾಗೈತೆ. ಇವಾಗ ನಾನು ಊಟ ಮಾಡಿ ಕೆಲಸ ಮಾಡ್ತೀನಿ. ಫಸ್ಟು ನಾನು ಟಿಫನ್ ಮಾಡಿನೇ ಕೆಲಸ ಮಾಡೋದಿಲ್ಲ ಅಂದರೆ ನನಗೆ ಸುಸ್ತಾಗ್ಬಿಡುತ್ತೆ ಕೆಲಸ ಮಾಡೋ ಟೈಮಲ್ಲಿ. ಹಂಗಾಗಿ ಊಟ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡ್ತೀನಿ. ಎಷ್ಟು ವಜ್ರಿ ಇದು ಕಟ್ಟು? 50 ರೂಪಾಯಿ. ಇದು ಕೊತ್ತಂಬರಿ 50 ರೂಪಾಯಿ. ಓಹೋ, ಇದು 50 ರೂಪಾಯಿಯಾ? ಇದು 20 ರೂಪಾಯಿ. ಪುದೀನ 20, ಅದು 30 ರೂಪಾಯಿ. 30 ರೂಪಾಯಿ. ಅದು 30 ರೂಪಾಯಿ. 10 ರೂಪಾಯಿ ತಾನೇ ಇಸ್ಕೊಂಬಿಡ್ಬೇಕು ನೀನು. 30, 20, 50, ಇದೊಂದು 100 ರೂಪಾಯಿ. ಉದ್ದಾರ್ಕ. ನೋಡಿ ಫ್ರೆಂಡ್ಸ್, ಈ 3ಕ್ಕೆ 100 ರೂಪಾಯಿ ಅಂತೆ, ಇದು 50 ರೂಪಾಯಿ ಅಂತೆ ಕೊತ್ತಂಬರಿ. ಪುದೀನ ಬಂದು 20, ಹಸಿಮೆಣ್ಸಿನ್ಕಾಯಿ 30. ಸೊ ಇವಾಗ ಇದನ್ನೆಲ್ಲ ಕಟ್ ಮಾಡಿ ಬಾಕ್ಸ್ಗೆ ಹಾಕಬೇಕು. ಆ ಕೆಲಸ ಮಾಡ್ತಾ ಇದ್ದೀನಿ. ಸ್ಕೇಟಿಂಗ್ ಮಾಡ್ತಾಳಂತೆ. ನೋಡಿ ಗೈಸ್ ಹೆಂಗ್ ಮಾಡ್ತಾವಳೆ. ಓಹೋ, ಹಿಂದೆ ಎಲ್ಲ ಬರ್ತಾವಳೆ ನೋಡಿ ಗೈಸ್. ಹಿಂಗೆ ಪ್ರಾಕ್ಟೀಸ್ ಮಾಡ್ತಾವಳೆ. ನನಗಂತೂ ಈ ಜೀವನವೇ ನೋಡಿ ಗೈಸ್, ಇವಾಗ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತಾಳೆ. ಕರೆಕ್ಟಾಗಿ ಮಾಡ್ತಾಳೆ. ಬನ್ನಿ. ಹಿಂಗಿಟ್ಕೊಂಡು ಇನ್ನ ಪ್ರಾಕ್ಟೀಸ್ ಗೈಸ್, ಚೆನ್ನಾಗಿ ಕಲ್ತ್ಕೊಂಡಿದ್ದಾದ್ಮೇಲೆ ತೋರಿಸ್ತೀನಿ ತಿರ್ಗಾ. ಪ್ರಾಕ್ಟೀಸ್ ಕಲಿತಾ ಇದ್ದಾಳೆ. ಕ್ಲಾಸಿಗೆ ಹಾಕಿ ಅಂತ ಕೇಳ್ತಾ ಇದ್ದಾಳೆ ಅವ್ರ ಡ್ಯಾಡಿ. ನೋಡೋಣ. ಹಂಗೋಗಮ್ಮ, ನನ್ನ ಕಡೆ ಯಾಕೆ ಬರ್ತಾ ಇದೀಯಾ? ಗುದ್ದಾಕ ಗುದ್ಬಿಡು. ಮುಂದೆ ಹಂಗೆ ಹೋಗು. ಅವಳು ಸ್ಕೇಟಿಂಗ್ ಮಾಡೋದು, ನಾವು ಮಾವಿನಕಾಯಿ ತಿನ್ನೋದು. ಹೂ ಸ್ಟಾಪ್ಡ್ ಯು? ತಿನ್ನು. ಮಾವಿನಕಾಯಿ ನಮ್ಮ ಮನೆಗೆ ತುಂಬೋಗಿದೆ, ಖಾಲಿ ಆಗ್ತಲ್ಲ. ಕಟ್ ಮಾಡಿ ಎಷ್ಟು ಮಾವಿನಕಾಯಿ ಇದೆ ಗೊತ್ತಾ ಫ್ರೆಂಡ್ಸ್? ಮೊನ್ನೆ ನಾನು ಇದಾಕಿದ್ನಲ್ವಾ ಹಣ್ಣಾಗೋದಕ್ಕೆ, ಅದು ಐತೆ ನೋಡಿ. ಇದರಲ್ಲೂ ಐತೆ, ಇಲ್ಲೂ ಐತೆ, ಇದರಲ್ಲೂ ಐತೆ. ಮಾವಿನಕಾಯಿ ತಿನ್ನೋರಿಲ್ಲ. ತಿನ್ನು ನೀನಿದ್ದೀಯಾ? ಇನ್ನೊಂದು 5 ದಿವಸ ಕಲ್ತ್ಕೊಂಡ್ರೆ ನಾನು ಕಲ್ತ್ಕೊಂಡ್ಬಿಡ್ತೀನಿ. ವಿನಯ್ ಭಯ ಹೋದ್ರೆ ಜೋರಾಗಿ ಓಡಿಸಿದ್ರೆ ಆಯ್ತು. ಆಯ್ತು, ಕಲಿ ನೋಡೋಣ. ಫಸ್ಟ್ ಎದೊಳ್ಬಿಟ್ಟು ಹೆಂಗೆ ಎದೊಳೋದಂತ ತೋರಿಸ್ತೀನಿ. ಬೇಡ ನಾನು ಕೆಲಸ ಐತೆ. ಸರಿ, ಬಾಯ್. ಪ್ರಾಕ್ಟೀಸ್ ಮಾಡಿ. ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಮಾಡ್ಬಿಟ್ಟು ಹಿಂಗೆ
ಫಸ್ಟ್ ಹಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಹ್ಞೂ ವಿ ಶೇಪ್ ಆಗ ಹ್ಞೂ ಆಮೇಲೆ ಹಿಂಗ್ ತಳ್ಬಿಟ್ಟು ಇದಕ್ಕೆ ತಿರ್ಗಾ ಹಿಂಗ್ ತಳ್ಬೇಕು. ಆಮೇಲೆ ಭಯ ಓಡಿಸ್ಬಿಟ್ಟು ಸ್ಪೀಡಾಗಿ ಕಲ್ತಿದ್ರೆ ಆಯ್ತು. ಆಯಿತು ಕೊಲಿ ಬಂಗಾರ, ಅದೇನೇನು ಕಲಿತೀಯೋ ಕೊಲಿ. ಸರಿ, ನಂಗೆ ಕೆಲಸ ಐತೆ, ಬಾಯ್. ಬಾಯ್ ಫ್ರೆಂಡ್ಸ್, ಬಾಯ್ ಮಮ್ಮಿ. ಅಷ್ಟೇ.